ಆವಾಜ್ ಸರಿ ಬರುವಷ್ಟು ಸ್ವಲ್ಪ ಜೋರು ಮಾಡ್ತೀನಿ. ಅಯ್ಯೋ ಚೇಂಜ್ ಆಗ್ತದ ಇದು. ಈ ಕಥೆಯಲ್ಲಿ ನಾನು ಎಷ್ಟೋ ಕನೆಕ್ಷನ್ ಮಾಡ್ತೀನಿ. ಎಲ್ಲರೂ ಚೀಪು ಅಂತ ಅಂತಾರೆ, ಟೊಮ್ಯಾಟೊ ಹೇಗಿದ್ರು ನಾನು ನರೇಷನ್ ಮಾಡಬೇಕು. ಡಯಾನ ಸಿಕ್ಕಿದ್ದಾಳೆ, ನಾನು ಎಷ್ಟು ಬೇಕಾದಷ್ಟು ನರೇಷನ್ ಮಾಡ್ಬೋದು, ಅದಕ್ಕೆ ಬೇಗ ಸಿಗ್ಬೋದು. ಅದಕ್ಕೆಲ್ಲ ನೀವು ಹೋಗ್ತೀರಾ ನನ್ನದು ಲವ್ ಪ್ರಪೋಸ್ ಮಾಡೋಕ್ಕೆ? ಮದ್ವೆ ಹೋಗ ಪಾಪ ಏನ್ ಹಣಿ ಬರ. ಅಯ್ಯೋ ಮತ್ತೆ ಚೇಂಜ್ ಆಗ್ತದೆ ಇದು. ಮತ್ತೆ ಚೇಂಜ್ ಆಗ್ತದೆ. ಏನ್ ಮಾಡತ್ತದ ಗಂಡಾಗತ್ತೆ ಅದಾರಲ್ಲ. ಏನಾರ ಇರಲಿ, ಇವತ್ತು ನಮ್ಮ ಅತ್ತೆ ದಿನ ಭವಿಷ್ಯ ನೋಡ್ತಾರೆ. ಅಯ್ಯೋ ಟಿವಿನ ಆಫ್ ಆತಲ್ಲ. ಈ ಟಿವಿನೂ ನಮ್ಮ ಅತ್ತಿಗತೆನ ಐತಿ. ಈ ಟಿವಿಯಲ್ಲಿ ಬಂದಿರುವರು ಯಾರು? ಇವರ ಕತೆ ಏನು? ಬನ್ನಿ ನೋಡೋಣ. ಈ ಹಳ್ಳಿ ಹೆಂಗಸರ ಪಂಚಾಯಿತಿ ಕಟ್ಟೆಯಲ್ಲಿ. ಅಯ್ಯೋ ಯಾವ್ದೋ ಕಳ್ದಾಗ ಬಂದು ಮನೆಗೆ ಸೇರ್ಕೊಂಡ್ಬಿಟ್ಟಿದೆ. ಹೇಳ್ದೆ ನನ್ನ ಮಗನ್ಗೆ, ಬೇಡೋ ಈ ಕಳ್ಬೇಕನ್ ಮದ್ವೆ ಆಗ್ಬೇಡ್ವೋ, ನಮ್ಮ ಅಣ್ಣನ ಮಗಳು ಮದ್ವೆ ಆಗೋ, ಚೆನ್ನಾಗಿ ನೋಡ್ಕೋತಾಳೆ ಅಂತ ಕೇಳ್ಬೇಕಲ್ಲ. ಹೋಗಿ ಹೋಗಿ ಈಗ ಯಾವ್ದೋ ನಾಟಿ ತಗೊಂಡ್ಬಂದ್ಬಿಟ್ಟಿದ್ದಾನೆ. ಯಾವಾಗ ನೋಡು ಟಿವಿ ನೋಡು, ಸುತ್ತು ಕುಡ್ಕೊಂಡಿರು, ಇದೇ ಆಗೋಯ್ತು. ನಮ್ಮ ಅಣ್ಣನ ಮಗಳ ಮದ್ವೆ ಆಗಿದ್ರೆ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದ. ಅದು ಒಳ್ಳೆ ಸೀಮೆ ಹಸ ಥರ ಇತ್ತು. ಇದು ಇದೆ ಒಳ್ಳೆ ನಾಟಿ ಹಸ. ಯಾವಾಗ ನೋಡಿದ್ರು ಟಿವಿ ನೋಡ್ಕೋ ಕೂತಿರುತ್ತೆ. ಹೇಳ್ದೆ ಬೇಡೋ ಅಂತ ಬಡ್ಕೊಂಡೆ. ಕೇಳ್ಬೇಕಲ್ಲ ಇವನು. ಅದೇನೋ ಬೂಟಿ ಪುಲ್ಲು ಆಗವಳೆ ಅಂತ ಕಟ್ಕೊಂಡ್ಬಂದ್ಬಿಟ್ಟ ಯಾವ್ದಾದ್ರನ್ನ. ಅಯ್ಯೋ ನಿಮ್ ಮೂತಿಗೆ ನಾ ಸಿಕ್ಕಿದ ದೊಡ್ಡದು. ಈ ವಯಸ್ಸಾದವರೆಲ್ಲ ಹೋಗ್ತಾರ ತೀರ್ಥಯಾತ್ರಿಗ. ನಮ್ಮ ಮನ್ಯಾಗೂ ಒಂದ್ ಐತಿ, ಹಲ್ಲಿಗತೆ ಯಾವಾಗ್ಲೂ ಲೋಚ ಏನಿರತ್ತ ಬೈಕೋತಿದ್ದೇನೆ. ಅಯ್ಯ ನಿಮ್ಮನ್ನ ಯಾರು ಬೈತಾರ್ರಿ ಅತ್ತಿ? ಹೋಗ್ಲಿ ಬಾ, ಬಾದುಷಾ ತಗೊಂಡ್ ಬಾ. ನಾಳೆ ಹಬ್ಬಕ್ಕೆ ಅಂತ ಮಾಡೋದು, ಹಬ್ಬಕ್ಕೆ ಹೇಳೋಣ. ಇಲ್ಲಾಂದ್ರೆ ಆ ಪಕ್ಕದ ಮನೆ ಶ್ರೀದೇವಿ ಅವ್ರ ಗ್ಯಾಂಗ್ ಎಲ್ಲ ಕರ್ಕೊಂಡ್ ಬಂದು ಇವತ್ತ ನೈವೇದ್ಯ ಮಾಡ್ಬಿಡ್ತಾಳೆ. ತಡ್ರಿ ಅತ್ತಿ ತಂದ್ರೆ ಅಂದ್ರೆ ಪಕ್ಕದ ಮನೆ ಶಾಂತಕ್ಕ ಮನೆಯಿಂದ ಏನೋ ಘಮ ಘಮ ವಾಸನೆ ನಿನ್ನೆಯಿಂದ. ಸ್ವಲ್ಪ ಹೋಗಿ ಸ್ವಲ್ಪ ಮಾತಾಡ್ಕೊಂಡು ಸ್ವಲ್ಪನೇ ತಿನ್ಕೊಂಡು ಅದೇನಂತ ವಿಚಾರ ಮಾಡ್ಕೊಂಡು ಬರೋಣ. ಶಾಂತಕ್ಕ ಓ ಬಂದೇ ಬಿಟ್ರಾ? ಬನ್ನಿ ಬನ್ನಿ ಲತಾ, ಬನ್ನಿ ಕೂತ್ಕೊಳ್ಳಿ. ಅಯ್ಯ ನಮ್ಮ ಅತ್ತೆಯವ್ರು ಈಗ ಹೇಳಾಕಿದ್ರಿ ನೀವು ಬರ್ತೀರಂತ. ನೋಡು ದೌರಮಾನದಲ್ಲಿ ಅನ್ನಂಗ. ಅಯ್ಯ ಹಂಗೇನಿಲ್ಲ, ಕೂತ್ಕೊಳ್ಳಿ. ಬಾದುಷಾ ಇಷ್ಟ ಅಂತ ಹೇಳ್ತಿದ್ದೆ. ಏನು ಕಾಫಿ ಗಿಫಿ ಕೊಡೋದಿಲ್ಲ ಏನು? ಅಯ್ಯೋ ಕೊಡ್ತೀನಿ ಇರು. ಹೋಗಂಬರತ್ನ ಕಾಫಿ ಇಟ್ಕೊಂಬ. ಹೋಗ್ತೀನಿ. ಅಯ್ಯೋ ಯಾವಾಗ ಕುಣ್ಕೊಂಡೇ ಓಡೋದು. ಡ್ಯಾನ್ಸ್ ಗೀನ್ಸ್ ಅಂದ್ರೆ ಭಾರಿ ಇಷ್ಟ ಅವ್ಳಗ. ಡ್ಯಾನ್ಸ್ ಅಂದ ತಕ್ಷಣ ಒಂದ್ ವಿಷಯ ನೆನ್ಪಾತ್ ನೋಡ್ರಿ ನನಗ. ಏನು ಅದೇ ಆ ಡ್ಯಾನ್ಸ್ ಅಯ್ಯಮ್ಮ. ಯಾರು? ಅದೇ ರೋಜಿನಿ ಅವರು. ಏನ್ ಡ್ಯಾನ್ಸ್ ಮಾಡ್ತಾರ್ರಿ, ಏನ್ ಡ್ಯಾನ್ಸ್ ಮಾಡ್ತಾರೆ. ಸೊಸೈಟಿಂದ ಚೆನ್ನಾಗಿ ಮಾಡ್ತಾಳ. ರಾಜಿನಿ ನೀನ್ ಸೋಸಿನ. ಅವ್ರು ಮಾಡೋ ಡ್ಯಾನ್ಸ್ ಹಿಂಗ್ ಮಾಡ್ಬಾರ್ದ್ರಿ ಅವರು. ಏನ್ ಹೇಳ್ತು? ಡ್ಯಾನ್ಸ್ ಮಾಡ್ಕೊಂಡು ಬಿದ್ದಿದ್ದು ಬಿಟ್ಟ. ಎಲ್ಲ ಅಂತೀನಿ ಸ್ಟೇಜ್ ಮುರ್ದಾಕ್ತವ್ರೆ. ಪಾಪ
ಎಲ್ಲ ಕಟ್ಕೊಂಡು ಕ್ಷಮಿಸಿ ಧನ್ಯವಾದಗಳು ಕ್ಷಮಿಸಿ ಧನ್ಯವಾದಗಳು ಅಂತ ಹೇಳ್ಕೊಂಡು ಓಡಾಡ್ತಾರೆ. ದೇವರಂತ ಮನುಷ್ಯ ಬಿಡಿಯಲ್ಲಪ್ಪ. ಹೋದ್ ಸತಿ ಆಗಿದ್ದು ಗೊತ್ತಾ ನಿಮ್ಗೆ? ಏನಾಯ್ತು? ಸ್ಟೇಜ್ ಬಿದ್ದಿದ್ದ ರೀತಿಗೆ ಸ್ಟೇಜ್ ಕಟ್ಟಿ ಕೊಡೋದಲ್ದೆ ಊಟನ ಬಡಿಸಿದ್ರು ಅಂತೀನಿ. ಹೋಗ್ಲಿ ಬಿಡು. ಆದ್ರೂ ರಜನಿ ಬಲು ಪ್ರೀತಿ ಮಾಡ್ತಾರ ಕಣ್ರಿ ಅವ್ರೇನ್ ಮಾಡಲ್ಲ. ನೋಡಕ್ಕ ಬೇಡ ನೀವು ಮತ್ತ ನೋಡೋಣ. ಶಾಂತಕ್ಕ ಓ, ಬಂದ್ರಿ ಚೇತನ ಬಾರಿ ಕೂತ್ಕೋ. ಅಯ್ಯೋ 3 ರೇಡಿಯೋಗಳೆಲ್ಲ ಇಲ್ಲ ಇದ್ದಾರೆ. ಅಯ್ಯೋ, ಶ್ರೀದೇವಿ ಇದ್ದಾಳಂದ್ರೆ ಊರಾಗ ಎಲ್ಲರೂ ಇಲ್ಲೇ ಇರ್ಬೇಕಲ್ಲ. ಕನೆಕ್ಷನ್ ಹಂಗಾಗಿರ್ಬೇಕು ನೋಡಿ, ಟವರ್ ಹೆಂಗ್ ಬರ್ತಾವ. ಅದು ನಿಜಾನೇ. ಇನ್ನೆರಡು ಕಾಪಿ ತಗಮ್ಮ, ಇನ್ನೆರಡು ಬಂದಾವೆ. ಗೊತ್ತಿದ್ರಿ ಇವ್ರು ಬಂದ್ಮೇಲೆ ಇವ್ರು ಬರಬೇಕಂತ. ಅದು ನಿಜಾನೇ ಬಾ. ಜಾಸ್ತಿನ ತಂದಿ ತಗೋರಿ ಕಾಫಿ. ಬಾದುಷಾ ಸ್ಮೆಲ್ ಎಲ್ಲಾ ಕಡೆ ಹೋಗ್ಬಿಟ್ಟದ, ಅದಕ್ಕೆ ಬಂದಿದ್ದಾರೆ. ಏನ್ರಿ ಆರಾಮ? ಆರಾಮವ. ತಗೋರಿ. ಏನ್ರತ್ನ ಬೆರಳೆಲ್ಲ ಪಳಪಳ ಅಂತಿದೆ. ಗಂಡ ಹೊಸ ಉದ್ರ ಕೊಡ್ಸಿದ್ರೇನು? ತಗೋರಿ, ನಮ್ಮ ಮನೆಯವ್ರ ಮೊನ್ನೆ ಕೊಡ್ಸಾರ್ರಿ. ತಗೋರಿ ಮತ್ರಿ ತಗೋರಿ ಅಷ್ಟೇ. ಅಯ್ಯೋ, ಅವ್ರಿಗೆಲ್ಲ ಕೊಟ್ಟಾಯ್ತಲ್ಲ, ಇಡಲಿ. ಬಿಡ್ರಿ. ಅಯ್ಯೋ, ಏನಿದೋ ಏನೋ ಮನೆಯಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋದು ಏನಾದ್ರು ಇದ್ಯಾ? ನಂಗೆ ಒಂದಾರು ಮಾತು ಕೇಳಿದ್ರ ಈ ಕಾಲ ಸೊಸೆ ಮಕ್ಳು ಎರಡು ಮಾತು ಕೇಳ್ತಾರೆ. ನಿಜಾನೆ ಅತ್ತೀರಿ ಮತ್ತೆ ಬಾದುಷಾ ತಿಂತೇನ್ರಿ ಕಾಫಿ ಜೋಡಿ? ಅಯ್ಯೋ, ನನ್ನ ಮಗನ ನೆಕ್ಲೆಸ್ ಕೊಡ್ಸೋದು ಹೇಳಲ್ಲ ನೀನು. ಅಯ್ಯೋ, ಮತ್ತೆ ಮೊನ್ನೆ ನೀವು ನಿಮ್ಮ ನೆಕ್ಲೆಸ್ ಕೊಡ್ಸಿರಲ್ರಿ? ಅಯ್ಯೋ, ಸೊಸೆ ಮುದ್ದು ಬಿಡು, ನಮ್ಮನೆ ಸಂಸಾರ ವಿಷಯ ನಮ್ಮನೆ ಒಳಗಡೆ ಇರ್ಬೇಕು. ಊರವ್ರಿಗೆಲ್ಲ ಹೇಳಕ್ಕಾಗಲ್ಲ. ಇರ್ಲಿ ಪಾಪ, ಹುಡುಗಿ ಒಂದ್ ಬಾದುಷಾ ತಾನೇ ಕೇಳಿರೋದು. ಅಯ್ಯೋ, ಬಾದುಷಾ ತಗೋ. ಅಯ್ಯೋ, ಟೀಚರ್ ಯಾರಾದ್ರು ಕಾಫಿ ಜೊತೆ ಏನಾದ್ರು ಸ್ವೀಟ್ ಇದ್ದಾರ? ನಾ ತಿಂತೀನಲ್ರಿ. ಅಯ್ಯೋ, ತಿನ್ನು. ಏನ್ ಹೇಳು ಶಾಂತಕ್ಕ, ನೀನ್ ಭಾರಿ ಅದೃಷ್ಟ ಮಾಡಿದಿ ಬಿಡು. ಎಂತ ಒಳ್ಳೆ ಸೊಸೆ ಅಂತೀನಿ ರತ್ನ. ನಾವ್ ಬಂದಾಗೆಲ್ಲ ಕಾಫಿ ಕೊಡ್ತಾಳೆ, ಬಾದುಷಾ ಕೊಡ್ತಾಳೆ, ಎಲ್ಲಾರ್ಗೂ ಕೊಡೋಣ. ಅಯ್ಯೋ, ಏನಾದ್ರೂ ಏನ್ ಬಿಚ್ಚೇತನ. ಒಂದು ಸಮಯ ಗೊತ್ತಿಲ್ಲ, ಸಂದರ್ಭ ಗೊತ್ತಿಲ್ಲ, ಇವ ಬರೋ ಬಾದುಷಾ ಎಲ್ಲ ಖಾಲಿ ಮಾಡ್ಬೇಕಂತ ಸಾಲ ಕೊಟ್ಬಿಟ್ಟಾಳು. ಅಯ್ಯೋ, ಯಾರು ಈ ಕಾಲದಲ್ಲಿ ಮಾತು ಕೇಳ್ತಾಳ ಇವಳು? ಒಂಚೂರು ಮಾತೇ ಕೇಳಲ್ಲ ಅಂತೀನಿ. ನೋಡು, ಮಾತೆ ಕೇಳಲ್ಲ ಅಂದ ತಕ್ಷಣನೇ ನನಗೆ ನಮ್ ಶಶಿ ಅಕ್ಕ ಕತೆ ನೆನಪಾಯ್ತು. ಏನು? ನಮ್ ಶಶಿ ಅಕ್ಕ ಯಜಮಾನ್ರಿದಾರಲ್ಲ, ಅವರು ನಮ್ಗೆ ಮಾತ್ ಕೇಳೋ ಹೆಂಡತಿ ಬೇಕು ಅಂತ ಹೋದ್ ಫಂಕ್ಷನ್ ಅಲ್ಲಿ ಹುಡುಗಿನ ಮದುವೆ ಹೋಗ್ಬಿಟ್ಟಿದ್ದು. ಅದಕ್ಕೆ ನಮ್ ಶಶಿ ಅಕ್ಕ ನಿಮ್ಮನ್ ಬಾಳ್ ಪ್ರೀತಿ ಮಾಡ್ತಾರ್ರಿ, ಹೀಗೆಲ್ಲ ಮಾಡಕ್ ಹೋಗಿ. ಹೌದ್ರಿ. ಹಾ ಹೌದು, ಅದಕ್ಕೆ ನಾವೆಲ್ಲ ಸೇರ್ಕೊಂಡು ಮದ್ವೆ ನಿಲ್ಸಿ ಕರ್ಕೊಂಡ್ ಬಂದ್ವಿ ರಾಜಣ್ಣನ. ಒಳ್ಳೆ ಕೆಲಸ ಮಾಡಿದ್ರಿ. ಏನ್ ಹೇಳು ಶಶಿಕಾಂತ್ ರಾಜಣ್ಣ ಬಾಯಿ. ಕರೆ ನೋಡ್ರಿ. ಜೋಡಿ ಅಕ್ಕಿ ಅಂತೀನಿ. ಇಲ್ಲೊಂದ್ಸರಿ ಹೇಗಲ್ಲ ನೋಡ್ರಿ ಅತ್ತೆ. ಆಯ್ತು ಬಿಡು ಸೊಸೆ ಮುದ್ದು. ಆಯ್ತು, ಏನೇ ಆಗ್ಲಿ ಇಬ್ರು ಗಂಡ ಹೆಂಡತಿ ಸೇರ್ಕೊಂಡು ಕನ್ನಡ ಫಂಕ್ಷನ್ ಬಹಳ ಚೆನ್ನಾಗಿ ನಡೆಸ್ಕೊಂಡು ನಮ್ ರಾಜಣ್ಣ ಏನ್ ಮಾಡ್ತಾರ ಗೊತ್ತಾ ಶಶಿ? ನೋಡಿ ನೋಡಿ. ಅಯ್ಯ ಲತಾ, ಇಂಥ ಅದೃಷ್ಟ ಎಲ್ಲ ಈ ಮುಕ್ಕಿಗಿದ್ಯಾ? ಬಿಡು. ಮಾಡಿಯವ ನೀನು. ಲತಾನು ಇಲ್ಲ ಇರ್ತಾರೆ, ನಾನ್ ನೋಡೇ ಇರ್ಲಿಲ್ಲ ಲತಾ. ಇನ್ನೇನ್ ಸಮಾಚಾರ? ಏನ್ ತಿಂಡಿ ಮಾಡಿದ್ದೆ ಲತಾ? ಅದೇ ಬೇಗ ಆಗೋದು. ಅಯ್ಯೋ, ಅದು ಉಪ್ಪಿಟ್ಟು ಅನ್ಕೊಂಡು ನಮ್ಮೊಂದು ಮಾತಾಡ್ತಾತ್ರಿ. ಏನು? ಆಕಿ ನಮ್ಮ ಫ್ರೆಂಡ್ ಅದಾಳಲ್ರಿ ಸುನೀತಾ, ಆಕಿನ ಗಂಡ ಶರಣ್ ಅದಾನಲ್ರಿ,
ತಿಂದು ಬರ್ರಿ ಒಂದ್ಸತಿ ಆಕೆ ಮನೆಗೆ ಯಾವಾಗೂ ಕೇಳ್ರಿ ಆಕಿ ಉಪ್ಪಿಟ್ಟ ಅಂತಾಳೆ ಯಾವಾಗ ಮನೆಗೆ ಉಪ್ಪಿಟ್ಟೆ ಇರತ್ತ ಅದಕ್ಕೆ ಶರಣ ಆಕಿ ನೋಡ್ದಾಗೊಮ್ಮೆ ಇದ ಹಾಡು ಹೇಳ್ತಾರ್ರಿ ನೋಡ್ರಿ ಸ್ವಲ್ಪ ಏನ್ ಬಿಡು ಶಾಂತಕ್ಕ ಏನ್ ಮಾಡಿದ್ರೆ ಏನ್ ಬಂತು ಫೋಟೋ ತೆಗ್ಸಕ್ ಹೋಗ್ಬೇಕವ ನಾನು ಇನ್ನೊಂದ್ ಎರಡು ಬಾದು ಸೈಡ್ ಖಾಲಿ ಮಾಡ್ಬಿಟ್ಟು ಹೋಗೋ ಇರ್ಲಿ ತಗೊಳವ ಐತೆ ಬಾಳ್ ಚೆನ್ನಾಗಾಗಿತ್ತ ಬಾದ್ಶಾ